ಮತ್ತೊಂದ್ ಕಡೆ ವಿಜಯೇಂದ್ರ ಮೋದಿಯನ್ನ ಭೇಟಿ ಮಾಡ್ಲಿ, ಇಲ್ಲಿ ಬಂದು ಮಲಗೋದಲ್ಲ ವಿಜಯೇಂದ್ರ, ಹೋಗಿ ದೆಹಲಿ ನಾಯಕರುಗಳನ್ನ ಭೇಟಿ ಆಗ್ಲಿ. ಸಕ್ಕರೆ ದರ ಕಳೆದ 6 ವರ್ಷಗಳಿಂದ ಹೆಚ್ಚಳ ಆಗಿಲ್ಲ, ಅವರು ಹೋಗಿ ಅಲ್ಲಿ ಚರ್ಚೆ ಮಾಡ್ಲಿ, ಇಲ್ಲಿ ಬಂದ್ಕೊಂಡು ಸುಮ್ಮನೆ ಮಲಗೋದಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಟೀಕೆ ಮಾಡಿದ್ದಾರೆ. ಏನ್ ಲಾಭ? ಅವರೇ ಮಾಡ್ಬೇಕಾದ್ದು, ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಬದ್ಲಿ ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸಿದ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ಸಕ್ಕರೆ ರೇಟು ಕಳೆದ 6 ವರ್ಷಗಳಿಂದ ಹೆಚ್ಚಾಗಿಲ್ಲ, ಅಷ್ಟೇ ಇದೆ. ಸೊ ಅದನ್ನ ಹೆಚ್ಚು ಮಾಡಲಿಕ್ಕೆ ವಿಜೇಂದ್ರ ಅವರು ಪ್ರಯತ್ನ ಮಾಡಬೇಕು. ಸಕ್ಕರೆ ರೇಟ್ ಹೆಚ್ಚು ಮಾಡೋಂಥ ಅಧಿಕಾರ ನಮಗಿಲ್ಲ. FRP ಫಿಕ್ಸ್ ಮಾಡೋರು ನಾವಲ್ಲ. ಮತ್ತು ಈಗ ನಮ್ಮ ಮೇಲೆ ವಿಜೇಂದ್ರ ಅವರು ಹೇಳಿದರೆ ಏನು ಮಾಡಲಿಕ್ಕಾಗ್ತದೆ? ಏನು ಮಾಡಲಿಕ್ಕಾಗಲ್ಲ. ಇವರು ಹೋಗ್ಬೇಕು ಡೆಲ್ಲಿಗೆ. ತಕ್ಷಣ ಪ್ರಧಾನಮಂತ್ರಿನ ಭೇಟಿಯಾಗಿ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ, ಸಕ್ಕರೆ ಬೆಲೆ ಹೆಚ್ಚು ಮಾಡಿ ಅದನ್ನು ರಿಕ್ವೆಸ್ಟ್ ಮಾಡೋದು ಬದಲಾಗಿ ಅನಾವಶ್ಯಕ ನಮ್ದೇನು ಪಾತ್ರ ಇಲ್ಲ ಅನ್ನೋ ಹಂಗೆ ಈಗ BJP ಅವರು ಆ್ಯಕ್ಟ್ ಮಾಡ್ತಾರೆ. ಏನೋ ಇಲ್ಲ ಇವ್ರದ, ಎಲ್ಲ ನಮ್ಮದೇ ಇರುವಂಗೆ ನಮ್ದೇನೂ ಇಲ್ಲ. ಅದರಲ್ಲಿ ಎಲ್ಲ ಮಾಡಬೇಕಾದ್ದು ಕೇಂದ್ರ ಸರ್ಕಾರದ್ದು. ಏನು ಲಾಭ? ಅವರೇ ಮಾಡಬೇಕಾದ್ದು, ಅವ್ರ ಕಡೆ ಇಟ್ಕೊಂಡು ಅಲ್ಲಿ ಹೋಗಿ ಮಲ್ಕೊಂಡಾರೆ. ಮಲ್ಕೊಳ್ಳೋ ಬದ್ಲಿ ಅಲ್ಲಿ ದಿಲ್ಲಿಗೆ ಹೋಗಿ ಮಲ್ಕೊಂಡ್ರೆ ಪ್ರಧಾನಮಂತ್ರಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು ಟೈಮ್ ಕೊಡಿಸಿದ್ರೆ ಬಿಲ್ ರೇಟ್ ಹೆಚ್ಚು ಮಾಡೋರು ಅವರು. ರಾಜ್ಯ ಸರ್ಕಾರ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿ ಮಾತಿಗೆ ವಿಜಯೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಸರ್ಕಾರ ರೈತರ ಮೇಲೆ ಕಾಳಜಿ ಇಟ್ಟು ಕೆಲಸ ಮಾಡ್ತಾ ಇಲ್ಲ. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಸಚಿವರು ಸ್ಪಂದಿಸಿಲ್ಲ. HK ಪಾಟೀಲ್ ಸ್ಥಳಕ್ಕೆ ಭೇಟಿ ಕೊಟ್ಟರು, ಭರವಸೆಯನ್ನ ಈಡೇರಿಸಿಲ್ಲ. ಕೇಂದ್ರ ಸರ್ಕಾರವನ್ನ ದೂರೋದನ್ನ ಬಿಟ್ಟು ದರ ನಿಗದಿ ಮಾಡಲಿ. ಈಗ ಶುರು ಆಯ್ತು ಕೇಂದ್ರದವರು ರಾಜ್ಯದ ಮೇಲೆ, ರಾಜ್ಯದವರು ಕೇಂದ್ರದ ಮೇಲೆ ಗೂಬೆ ಕೂರ್ಸಕ್ಕೆ. ಇದೊಂದು ಚಾಳಿ ಆಗ್ಬಿಟ್ಟಿದೆ ಬರ್ತಾ ಇತ್ತೀಚೆಗೆ. ಮೆಟ್ರೋ ಪ್ರೈಸ್ ಯಾಕೆ ಜಾಸ್ತಿ ಮಾಡಿರ BMRCL ಅಂದ್ರು ಇದನ್ನೇ ಮಾಡಿದ್ರು. ಈಗ ಕಬ್ಬಿನ ವಿಚಾರದಲ್ಲೂ ಇದನ್ನೇ ಮಾಡ್ತಾ ಇದ್ದಾರೆ. ರೈತರು ಇವ್ರ ಆಟಗಳನ್ನ ಸುಮ್ಮನೆ ಕೂತು ನೋಡ್ಬೇಕಂತ ಸನ್ನಿವೇಶ ತಂದಿಡ್ತಾ ಇದ್ದಾರೆ. ಈ ನಾಡಿನ ರೈತರ ಬಗ್ಗೆ ಯಾವ ಕಾಳಜಿಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಕೆಲಸ ಮಾಡಬೇಕಾಗಿತ್ತೋ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇಲ್ಲ. ರೈತರಿಗೆ ಸಹಕಾರಿಯಾಗುವಂಥ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಕೂಡ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ನೀಡೋದ್ರಲ್ಲಿ ವಿಫಲ ಆಗಿದೆ. ಅತಿವೃಷ್ಟಿಯ ಸಂದರ್ಭದಲ್ಲೂ ಸಹ ಕೃಷಿ ಸಚಿವರಾಗಲಿ, ಕಂದಾಯ ಸಚಿವರಾಗಲಿ, ಉಸ್ತುವಾರಿ ಸಚಿವರುಗಳಾಗಲಿ, ಇಲಾಖೆಯ ಕಾರ್ಯದರ್ಶಿಗಳಾಗಲಿ ಯಾವುದೇ ಜಿಲ್ಲೆಗಳಿಗೆ ತೆರಳಲಿಲ್ಲ. ಅಲ್ಲಿ ರೈತರ ಪರಿಸ್ಥಿತಿಯನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಪಕ್ಕದ ಮಹಾರಾಷ್ಟ್ರ, ಅಲ್ಲಿಯ ಸರ್ಕಾರ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ಆಗಿದ್ರೂ ಸಹ ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಿದ್ದಾರೆ ವಿನಃ ಇವತ್ತಿಗೂ ಕೂಡ ಒಂದು ಬಿಡಿಗಾಸನ್ನು ಕೂಡ ಸಂಕಷ್ಟದಲ್ಲಿರುವಂಥ ರೈತರಿಗೆ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ. ಕಳೆದ 5-6 ದಿನಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯುವಂಥ ಕೆಲಸವನ್ನು ಕೂಡ ಮಾಡಿದ್ರೂ ಸಹ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಆ ಭಾಗದ ಕಬ್ಬು ರೈತರಿಗೂ ಕೂಡ ಗೊತ್ತಿದೆ, ಕಬ್ಬು ಬೆಳೆಗಾರರು ಕೂಡ ಗೊತ್ತಿದೆ. FRP ದರವನ್ನು ನಿಗದಿ ಮಾಡುವುದು ಕೇಂದ್ರ ಸರ್ಕಾರ ಆದರೂ ಸಹ ರಾಜ್ಯ ಸರ್ಕಾರ ಮನಸ್ಸು ಮಾಡಿದ್ದೇ ಆದಲ್ಲಿ ಸಕ್ಕರೆ ಕಾರ್ಖಾನೆಯ ಮಾಲೀಕರನ್ನು ಕೂರಿಸ್ಕೊಂಡು, ಕಬ್ಬು ಬೆಳೆಗಾರರನ್ನ ಕೂರಿಸ್ಕೊಂಡು, ರೈತ ಸಂಘಟನೆಯ ಮುಖಂಡರನ್ನ ಕೂರಿಸ್ಕೊಂಡು ಕೇಂದ್ರ ಸರ್ಕಾರ ಏನು FRP ನಿಗದಿ ಮಾಡಿದೆ, FRPಯ ದರವನ್ನು ಮೀರಿ ರಾಜ್ಯ ಸರ್ಕಾರ ಒಂದು ಕಬ್ಬಿನ ದರವನ್ನು ನಿಗದಿ ಮಾಡೋದಕ್ಕೆ ಅವಕಾಶ ಇದೆ. ನಿನ್ನೆ ಸಚಿವರು ನಡೆಸಿದಂತ ಸಂಧಾನ ಸಭೆ ವಿಫಲ ಆಗಿದೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬರುವ ಚಾನ್ಸ್ ಇದೆ. ಚರ್ಚೆಗೆ ಬಂದೇ ಬಿಡುತ್ತೆ ಅಂತೇನಲ್ಲ, ಚರ್ಚೆಗೆ ಬರುವಂತ ಸಾಧ್ಯತೆ ಇದೆ ಅಷ್ಟೇ. ಬೆಲೆ ನಿಗದಿ ವಿಚಾರದಲ್ಲಿ ಸಹಜವಾಗಿ ಚರ್ಚೆ ಆಗುತ್ತೆ. ರೈತರ ಬಳಿ ಸಂಯಮದಿಂದ ವರ್ತಿಸಬೇಕು ಅನ್ನುವಂಥ ಸೂಚನೆ ಇದೆ. ಪೊಲೀಸ್ ಇಲಾಖೆಗೂ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸೂಚನೆ ಕೊಡದೆ ಇನ್ನೇನು ಸಾಧ್ಯತೆ ಇದೆ? ಯಾಕಂದರೆ 8 ದಿನದಿಂದ ನಡೆಸ್ತಾ ಇರುವಂಥ ಹೋರಾಟ, ಅವ್ರ ಸಂಯಮ ಕೂಡ ಮಿತಿ ಮೀರ್ತಾ ಇದೆ. ಇಂಥ ಟೈಮ್ನಲ್ಲಿ ಈ ಥರದ್ದು ಏನಾದ್ರು ಸಣ್ಣ ಪುಟ್ಟ ಅಚಾತುರ್ಯ ಆದರೂ ದೊಡ್ಡ ಅನಾಹುತಕ್ಕೆ ಕಾರಣ ಆಗುವಂಥ ಸಾಧ್ಯತೆ ಇದೆ. ಪರಮೇಶ್ವರ್ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ನಮಗೂ ಕೊಡಿ. ಕಬ್ಬು ಬೆಳೀತಕ್ಕಂಥ ರೈತರು ಪ್ರತಿ ವರ್ಷನೂ ಕೂಡ ಈ ಬೆಳೆಗಳ ವಿಚಾರದಲ್ಲಿ ಬೆಳೆ ಬಂದಾಗ
ಫ್ಯಾಕ್ಟ್ರಿಯವರು ನಿಗದಿ ಮಾಡ್ತಕ್ಕಂಥ ದರದ ಬಗ್ಗೆ ಚರ್ಚೆ ಆಗ್ತಾನೆ ಇರುತ್ತೆ. ಈ ವರ್ಷನೂ ಕೂಡ ಮಹಾರಾಷ್ಟ್ರ ರಾಜ್ಯದಲ್ಲೇನು ಕೊಡ್ತಾ ಇದ್ದಾರೆ ಅದನ್ನೇ ನಮಗೂ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ರಿಕವರಿ ಇದೆಯಲ್ಲ, ರಿಕವರಿ ಮಹಾರಾಷ್ಟ್ರದಲ್ಲಿ ಪರ್ ಟನ್ನಿಗೆ ಜಾಸ್ತಿ ಇದೆ, ಹಾಗಾಗಿ ಅವರು ಜಾಸ್ತಿ ಕೊಡ್ತಾರೆ. ನಮ್ಮಲ್ಲಿ ರಿಕವರಿ ಕಡಿಮೆ ಇದೆ, ಅದರಿಂದ ಅದಕ್ಕೆ ಪ್ರಪೋರ್ಷನೇಟ್ ಆಗಿ ರೇಟನ್ನು ಫಿಕ್ಸ್ ಮಾಡ್ತಾರೆ ಅಂತೇಳಿ ಇರುವಂಥದ್ದು ಈಗಿನ ಪರಿಸ್ಥಿತಿ. ಹಾಗಾಗಿ ನಮ್ಮ ಸಕ್ಕರೆ ಸಚಿವರು ರೈತರ ಜೊತೆಯಲ್ಲಿ ಮಾತನಾಡಿ ಅಲ್ಲಿ ಜಿಲ್ಲಾ ಸಚಿವರು ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆನಲ್ಲಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸು ಆ ಭಾಗದಲ್ಲಿ ಚರ್ಚೆ ಮಾಡಿ ಅದನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು.